ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 109ನ ಪ್ರಕಾರ ಒಬ್ಬ ವ್ಯಕ್ತಿ ಇಂಟೆನ್ಷನ್ ಅಥವಾ ನಾಲೆಜ್ ಇಟ್ಟುಕೊಂಡು ಯಾವುದೇ ಒಂದು ಆ್ಯಕ್ಟನ್ನು ಮಾಡಿದರೆ ಆ ಒಂದು ಆ್ಯಕ್ಟ್ನಿಂದ ಯಾವುದೇ ವ್ಯಕ್ತಿಯ ಡೆತ್ ಆದರೆ ಆ ಆ್ಯಕ್ಟ್ ಮಾಡಿದಂತಹ ವ್ಯಕ್ತಿಯು ಗಿಲ್ಟಿ ಆಫ್ ಮರ್ಡರ್ ಆಗ್ತಾನೆ. ಅಂದರೆ ಮರ್ಡರನ್ನು ಮಾಡಿದಂತಹ ವ್ಯಕ್ತಿ ಆಗ್ತಾನೆ. ಅಥವಾ ಒಂದು ವೇಳೆ ಡೆತ್ ಸಂಭವಿಸಿಲ್ಲ ಅಂತಂದರೆ ಆ ಒಂದು ಆ್ಯಕ್ಟ್ ಅಟೆಂಪ್ಟ್ ಟು ಮರ್ಡರ್ ಆಗುತ್ತೆ. ಅಂದರೆ ಕೊಲ್ಲುವುದಕ್ಕೆ ಮಾಡಿದಂತಹ ಒಂದು ಪ್ರಯತ್ನ ಆಗುತ್ತೆ. ಒಂದು ವೇಳೆ ಆತನ ಉದ್ದೇಶ ಕೊಲ್ಲುವುದಾಗಿದೆ, ಆದರೆ ಆತನ ಆ್ಯಕ್ಟ್ನಿಂದ ಅಲ್ಲಿ ಡೆತ್ ಆಗಿಲ್ಲ ಮತ್ತು ಹರ್ಟ್ ಕೂಡ ಆಗಿಲ್ಲ, ಅಂತಹ ಸಂದರ್ಭದಲ್ಲಿ ಅಂತಹ ವ್ಯಕ್ತಿಗೆ 10 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಫೈನನ್ನು ವಿಧಿಸಲಾಗುತ್ತೆ. ಉದಾಹರಣೆಗೆ, ಎ ಎನ್ನುವ ವ್ಯಕ್ತಿ ಬಿ ಎನ್ನುವ ವ್ಯಕ್ತಿಯನ್ನು ಕೊಲ್ಲುವ ಉದ್ದೇಶದಿಂದ ಶೂಟ್ ಮಾಡ್ತಾನೆ. ಆದರೆ ಆ ಬುಲೆಟ್ ಗುರಿ ತಪ್ಪಿ ಬೇರೆ ಕಡೆ ಫೈರ್ ಆಗುತ್ತೆ. ಸೊ ಇಲ್ಲಿ ವ್ಯಕ್ತಿಗೆ ಯಾವುದೇ ಹರ್ಟ್ ಆಗಿಲ್ಲ ಮತ್ತು ಕೂಡ ಡೆತ್ ಕೂಡ ಸಂಭವಿಸಿಲ್ಲ. ಸೊ ಇದು ಅಟೆಂಪ್ಟ್ ಟು ಮರ್ಡರ್. ಸೊ ಒಂದು ವೇಳೆ ಹರ್ಟ್ ಆಗಿದ್ರೆ, ಅಂದ್ರೆ ಇಲ್ಲಿ ಸಾವು ಸಂಭವಿಸಿಲ್ಲ, ಓನ್ಲಿ ಹರ್ಟ್ ಆಗಿದೆ, ಅಂದ್ರೆ ಗಾಯ ಆಗಿದೆ, ಈ ತರ ಗಾಯ ಮಾಡಿದಂತಹ ವ್ಯಕ್ತಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಆಗುತ್ತೆ ಅಥವಾ 10 years ವರೆಗೆ ಇಂಪ್ರಿಸನ್ಮೆಂಟ್ ಜೈಲು ಶಿಕ್ಷೆ ಆಗುತ್ತೆ ಮತ್ತು ಫೈನ್ ಅನ್ನು ಕೂಡ ವಿಧಿಸಬಹುದು. ಉದಾಹರಣೆಗೆ, ಎ ವ್ಯಕ್ತಿ ಬಿ ಅನ್ನ ಕೊಲ್ಲೋ ಮಾಡೋದಕ್ಕೆ ಶೂಟ್ ಮಾಡಿರ್ತಾನೆ. ಆದ್ರೆ ಇಲ್ಲಿ ಎಗೆ ಆ ಬುಲೆಟ್ ತಾಗಿ ಆತನಿಗೆ ಗಾಯ ಆಗುತ್ತೆ, ಆದರೆ ಆತನಿಗೆ ಸಾವು ಬರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈ ಒಂದು ಸೆಕ್ಷನ್ ಅಥವಾ ಈ ಒಂದು ಪನಿಷ್ಮೆಂಟ್ ಅಪ್ಲೈ ಆಗುತ್ತೆ. ಆಮೇಲೆ ಸಬ್ಸೆಕ್ಷನ್ 2ರ ಪ್ರಕಾರ, ಒಂದು ವೇಳೆ ಆಲ್ರೆಡಿ ಜೈಲು ಶಿಕ್ಷೆಯನ್ನು ಅನುಭವಿಸ್ತಿರುವಂತಹ ವ್ಯಕ್ತಿ ಅಟೆಂಪ್ಟ್ ಟು ಮರ್ಡರ್ನಂತಹ ಮತ್ತು ಹರ್ಟ್ ಅನ್ನ ಕಾಸ್ ಮಾಡುವಂತಹ ಒಂದು ಯಾವುದೇ ಆಕ್ಟ್ ಅನ್ನ ಮಾಡಿದ್ರೆ ಅಂತಹ ವ್ಯಕ್ತಿಗೆ ಡೆತ್ ಅಥವಾ ಲೈಫ್ ಇಂಪ್ರಿಸನ್ಮೆಂಟ್, ಇಲ್ಲಿ ಲೈಫ್ ಇಂಪ್ರಿಸನ್ಮೆಂಟ್ ಆತನ ಪೂರ ನ್ಯಾಚುರಲ್ ಲೈಫ್ ಏನಿರುತ್ತಲ್ಲ ಅದು ಪೂರ ಜೈಲು ಶಿಕ್ಷೆಯಲ್ಲೇ ಕಳೆದೋಗ್ಬೇಕು. ಸೊ ಅಂತಹ ಶಿಕ್ಷೆಯನ್ನ ಆ ವ್ಯಕ್ತಿಗೆ ಕೊಡಲಾಗುತ್ತೆ.